ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ಮೇಲೆ ಅವರು ಈ ದೊಡ್ಡ ಮ್ಯಾರಥಾನ್ ಆರ್ಗನೈಸ್ ಮಾಡ್ತಾರೆ ಅಂಡ್ ಸುಮಾರು ಮಕ್ಕಳು ಬಂದಿದ್ದಾರೆ ಫಾರ್ ಡಿಫರೆಂಟ್ ಏಜ್ ಗ್ರೂಪ್ಸ್ ಅಂಡ್ ಐ ಕಾಂಗ್ರ್ಯಾಚುಲೇಟ್ ಯು ಆಲ್ಸೋ. ಇಷ್ಟು ಅರ್ಲಿ ಮಾರ್ನಿಂಗ್ ಬಂದು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಿ. ಇಟ್ ಶೋಸ್ ಯುವರ್ ವಿಲ್, ಯುವರ್ ಸ್ಟ್ರೆಂತ್. ಸೊ ಭಾಳ ಇಂಪಾರ್ಟೆಂಟ್ ಟಾಪಿಕ್ ಪಾಕ್ಸೋ ಬಗ್ಗೆ ಫಸ್ಟ್ ನಾನು ಹೇಳ್ತೀನಿ. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಆ್ಯಕ್ಟ್. ಯಾರಿಗೆ ಮಕ್ಕಳಿಗೆ ಟಿಲ್ 18 years of age, ಎನಿ ಪರ್ಸನ್ ಹೂ ಇಸ್ ಲೆಸ್ ದೆನ್ 18 years of age ಅವ್ರಿಗೆ ಇದು ಸ್ಪೆಷಲ್ ಲಾ ಇರುತ್ತೆ. ಇಲ್ಲಿ ಅವ್ರಿಗೆ ಯಾವುದೇ ರೀತಿಯಿಂದ ಎಕ್ಸ್ಪ್ಲಾಯ್ಟೇಷನ್, ಸೆಕ್ಸುವಲ್ ಎಕ್ಸ್ಪ್ಲಾಯ್ಟೇಷನ್ ಇರುತ್ತೆ. ಯಾರವ್ರಿಗೆ ಮುಟ್ತಾರೆ, ಏನಾದರೂ ಸೆಕ್ಸುವಲಿ ಅವರಿಗೆ ತೊಂದರೆ ಕೊಡ್ತಾರೆ, ಅವ್ರ ಮೇಲೆ ಬಹಳ ಕಠಿಣ ಕ್ರಮ ಇರುತ್ತೆ. ಹೈಸ್ಕೂಲ್ ಜೊತೆ ಓಡಬಾರದು. ಸೆಕೆಂಡ್ event will be high school boys. Third event veterans male and female. Fourth event will be for PUC girls, PUC degree below 45, and last event will ಎಲ್ಲ below 10 ಎಲ್ಲ ಒಟ್ಟಿಗೆ 16 boys is that now 5. ಎಲ್ಲ ಕಡೆ ಕ್ಯಾಮರಾ ಇರುತ್ತೆ. ಬಾಯ್ಸ್ ಅಂಡ್ ಗರ್ಲ್ಸ್ ನಾಗರಿಕರು ಅಶ್ವಥ್ ನಾರಾಯಣ್ ಫಸ್ಟ್ ಪ್ಲೇಸ್, ಸೆಕೆಂಡ್ ಪ್ಲೇಸ್ 3021 ಶ್ರೀಕುಮಾರ್ ಗೆಲೆನ್ ಸರ್. ಈ ಬಹುಮಾನ ನರಸಿಂಹಮೂರ್ತಿ ಕೊಡಬೇಕು ಅಂತೇಳಿ ಈ ದಿನ ನಾವು ಮಾನ್ಯ ನಮ್ಮ ಪೊಲೀಸ್ ಅಧೀಕ್ಷಕರು ಬಂದು ಪೊಲೀಸ್ ಇಲಾಖೆ ಮತ್ತು ಹೆಲ್ತ್ ಡಿಪಾರ್ಟ್ಮೆಂಟ್ ಮತ್ತು ನಮ್ಮ ರೋಟರಿ ಕ್ಲಬ್ನ
ಕ್ಲಬ್ನ ಹಿರಿಯ ಅಧಿಕಾರಿಗಳೆಲ್ಲ ಬಂದು ಇವತ್ತು ಅದ್ರ ಬಗ್ಗೆ ಎಲ್ಲ ತುಂಬ ಮಾಹಿತಿ ಕೊಟ್ಟರು. ಇದು ಸಾರ್ವಜನಿಕರಿಗೆ ಎಲ್ರಿಗೂ ಕೂಡ ಈ ಮಾಹಿತಿ ಸೇರಬೇಕು ಅಂತಕ್ಕಂಥದ್ದೇ ನಮ್ಮ ಮೂಲ ಉದ್ದೇಶ. ಅದು ಇವತ್ತು ಈಡೇರಿದೆ ಅಂತ ನಾವು ನಮ್ಮ ಎಲ್ಲ ರೋಟರಿ ಸಂಸ್ಥೆಯವರು ನಾವು ಅದನ್ನು ನಂಬಿದ್ದೀವಿ. ಇದನ್ನು ಮುಂದಿನ ದಿನಗಳಲ್ಲಿ ನಾವು ಇದೇ ರೀತಿ ಸಮಾಜಮುಖಿ ಕೆಲಸಗಳನ್ನು, ಸಮಾಜಕ್ಕೆ ಏನಾದರೂ ಒಳ್ಳೆಯದಾಗ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ. ಈ ರೀತಿ ನಮಗೆ ಇವತ್ತು ಭಾಳಷ್ಟು ಜನ ಸಹಕಾರ ಕೊಟ್ಟಿದ್ದಾರೆ. ನಮಗೆ ಪೊಲೀಸ್ ಇಲಾಖೆ, ಆರೋಗ್ಯ ಇಲಾಖೆ ಮತ್ತು ನಮ್ಮ ನಗರಸಭೆ, ಎಲ್ಲರೂ ಸಾರ್ವಜನಿಕರು, ವೈದ್ಯರು, ಭಾಳಷ್ಟು ಶಿಕ್ಷಕರು, ಸರ್ಕಾರಿ ನೌಕರರು, ಮಾಧ್ಯಮ ಮಿತ್ರರು ಎಲ್ಲರೂ ಸಹಕಾರ ಕೊಟ್ಟಿದ್ದಕ್ಕೆ ಇವತ್ತು ಭಾಳ ಒಂದು ಸಫಲರಾಗಿದ್ದೀವಿ ಈ ಒಂದು ಮ್ಯಾರಥಾನಲ್ಲಿ. ಈ ಒಂದು ನಮ್ಮ ಸಂದೇಶ ಎಲ್ರಿಗೂ ಮುಟ್ಟಿದೆ ಅಂತ ಭಾವಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ರೋಟರಿ. ಹಾಗಾಗಿ ಒಂದು 18 ವರ್ಷ ಒಳಗೆ ಇರ್ತಕ್ಕಂಥ ಹೆಣ್ಮಕ್ಳು ಮದುವೆ ಆಗ್ತಾ ಇದ್ದಾರೆ. ಇದರಿಂದ ಏನಾಗ್ತಾ ಇದೆ ಅಂದರೆ ಆ ಮಕ್ಕಳನ್ನ ಮದುವೆ ಆದಂಥವರು ಪೋಕ್ಸೋ ಪ್ರಕರಣದಡಿ ಕೇಸ ದಾಖಲು ಮಾಡಲಾಗ್ತದೆ, ಅವರು ಜೈಲಿಗೆ ಹೋಗಬೇಕಾಗ್ತದೆ. ಸೊ ಅದಕ್ಕೆ ನಾವೊಂದು ಅವೇರ್ನೆಸ್ ಕೊಡಬೇಕು ಮಕ್ಕಳಲ್ಲಿ. ಇಂಥ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ, ನಮ್ಮ ಗಮನಕ್ಕೆ ಬಂದಿದೆ. ಸೊ ಹಾಗಾಗಿ ನಾವು ಮಕ್ಕಳಲ್ಲಿ ಒಂದು ಅವೇರ್ನೆಸ್, 18 ವರ್ಷ ತುಂಬುವವರೆಗೂ ಮದುವೆ ಆಗಬಾರ್ದು ಅಂತಕ್ಕಂಥ ಕಾನ್ಸೆಪ್ಟ್ ಆ ಮಕ್ಕಳಲ್ಲಿ ಬರಬೇಕು. ಮತ್ತೆ ಅವ್ರ ತಂದೆ ತಾಯಿಗಳಿಗೂ ಗೊತ್ತಾಗಬೇಕು, ಸೊಸೈಟಿಗೂ ಸ್ವಲ್ಪ ಅದ್ರ ಬಗ್ಗೆ ತಿಳುವಳಿಕೆ ಬರಬೇಕು ಅಂತಕ್ಕಂಥ ಕಾರಣನೇ ನಾವು ಇವತ್ತು ಆ ಜೊತೆಗೆ ಹದಿಹರೆಯದ ಮಕ್ಕಳು ಸ್ವಲ್ಪ ಈ ಒಂದು ಅವ್ರ ವಯಸ್ಸಿನಲ್ಲಿ ಸ್ವಲ್ಪ ಎಡುವತಕ್ಕಂಥದ್ದು, ತಪ್ಪು ದಾರಿ ಹಿಡಿತಕ್ಕಂಥದ್ದು ಹೆಚ್ಚಾಗಿರ್ತದೆ. ಮತ್ತೆ ಮಾದಕ ವಸ್ತುಗಳನ್ನು ಬಳಸ್ತಕ್ಕಂಥ ವರ್ಷ ನಾವು ಮ್ಯಾರಥಾನ್ ರೇಸನ್ನು ಹಮ್ಮಿಕೊಳ್ತಾ ಇದ್ವಿ. ಪ್ರತಿಯೊಂದು ವರ್ಷ ಒಂದೊಂದು ಟೀಮನ್ನು ಇಟ್ಕೊಂಡು ಮ್ಯಾರಥಾನ್ ರೇಸನ್ನು ಮಾಡ್ತಾ ಇದ್ವಿ. ಇದರಲ್ಲಿ ಸುಮಾರು ಈ ಒಂದು ಮ್ಯಾರಥಾನು ಸರಿಯಾಗಿ ಆಗುತ್ತೋ ಇಲ್ವೋ ಅಂತ ನಮಗೂ ಒಂದು ಡೌಟ್ ಆಗ್ತಿತ್ತು. ಮತ್ತು ಕೆಲವರು ಬಂದ್ಬಿಟ್ಟು ಈ ಮ್ಯಾರಥಾನ್ ಚೆನ್ನಾಗಿ ಆಗಬಾರ್ದಂತ ಅವ್ರಿಗೂ ಒಂದು ನೆನಪಿತ್ತು. ಆದ್ರೆ ನಮ್ಮ ಒಂದು ರೋಟರಿ ಕ್ಲಬ್ ಮೆಂಬರ್ಸು ಮತ್ತು ನಮ್ಮ ಎಲ್ಲ ಒಂದು ಸರ್ಕಾರಿ ನೌಕರ ಸಂಘ ಎಲ್ಲ ವಿಂಧ ಸಂಘ ಎಲ್ಲ ಸೇರಿ ನಾವು ಈ ಕಾರ್ಯಕ್ರಮವನ್ನು ಜಯಗೊಳಿಸಿದ್ವಿ. ಈ ಕಾರ್ಯಕ್ರಮ ಮಾತ್ರ ಅಲ್ಲ, ಹಲವಾರು ಕಾರ್ಯಕ್ರಮವನ್ನು ಮಾಡ್ತೀವಿ. ಸ್ಪೋರ್ಟ್ಸ್ ಎಲ್ಲ ನಾವೆಲ್ಲ ನಮ್ಮ ಸಂಘ ಎಲ್ಲ ಒಟ್ಟಾಗಿದ್ದು ಎಲ್ಲ ಕಾರ್ಯಕ್ರಮ ಯಶಸ್ವಿ ಮಾಡ್ತಾ ಇದ್ವಿ. ಅದೇ ರೀತಿ ಇವತ್ತು ಯಶಸ್ವಿ ಆಯಿತು. ಎಲ್ಲರಿಗೂ ಧನ್ಯವಾದಗಳು ಹೇಳ್ತೇನೆ. ಥ್ಯಾಂಕ್ ಯು ಸರ್. ಕಾರ್ಯಕ್ರಮ ಭಾಳ ಅದ್ದೂರಿಯಾಗಿ ಉದ್ಘಾಟನೆ ಮಾಡಿಕೊಟ್ಟು ಇವತ್ತು ಮ್ಯಾರಥಾನ್ ತುಂಬ ಯಶಸ್ವಿಯಾಗಿದೆ. ಸೊ ಯಶಸ್ವಿ ಹಿಂದೆ ನಮ್ಮ ಡಾಕ್ಟರ್ ಬಾಬು ಅಧ್ಯಕ್ಷರು ಮತ್ತು ನಮ್ಮ ಎಲ್ಲ ರೊಟೇರಿಯನ್ಸ್ ಕೆಲಸ ಮಾಡಿದ್ದಾರೆ. ಕಾರ್ಯದರ್ಶಿ ಉಮೇಶ್, ಖಜಾಂಚಿ ಮಂಜುನಾಥಪ್ಪ, ಆಮು ಲಕ್ಷ್ಮೀನಾರಾಯಣ, ಪ್ರಸಾದ್ ಸಾರು, ಪ್ರಸನ್ನ ಸಾರು, ಜನಾರ್ದನ ಹೋಟೆಲ್ ರಾಮಕೃಷ್ಣ ಅವರು, ಮತ್ತು ನಮ್ಮ ಕ್ಯಾಶಿಯರ್, ಇವತ್ತು ಸದ್ಯಕ್ಕೆ ನಿನ್ನೆಯಿಂದ ನಮಗೆ ಕ್ಯಾಶಿಯರ್ ಸುಬ್ರಹ್ಮಣ್ಯ ಸರ್ ಅವರು. ಸೊ ಎಲ್ರಿಗೂ ತುಂಬ ಧನ್ಯವಾದಗಳು. ರವಿಚಂದ್ರ ನಾಯ್ಡು, ಮಾಲ್ತೇಶ್ ಅವರು, ಯೋಗೇಂದ್ರಯ್ಯ ಅವರು. ಸೊ ಎಲ್ರಿಗೂ ನಮ್ಮ ರೋಟ್ರ್ಯಾಕ್ಸ್ ಹುಡುಗರು, ರಾಹುಲ್, ಮತ್ತು SBMGC ಪ್ರೆಸಿಡೆಂಟು, ಮತ್ತು ಕಮ್ಯುನಿಟಿ ರೋಟ್ರ್ಯಾಕ್ ಕಮ್ಯುನಿಟಿ ಕ್ಲಬ್ ಇವರು ಅಧ್ಯಕ್ಷರು. ಸೊ ಎಲ್ಲರೂ ನಮ್ಮ ರೋಟ್ರ್ಯಾಕ್ಟ್ ಹುಡುಗರು ಭಾಳ ನಮಗೆ ತುಂಬ ಚೆನ್ನಾಗಿ ಕೆಲಸ ಮಾಡಿಕೊಟ್ರು. ರೂಟಲ್ಲಿ ಆಗಿರ್ಬೋದು, ರೂಟ್ ಹಾಕೋದು, ಪ್ರತಿಯೊಂದು ವಿಚಾರದಲ್ಲೂ ನಮಗೆ ಭಾಳ ಸಪೋರ್ಟ್ ಮಾಡಿದ್ದಾರೆ. ನಾನು ಎಲ್ಲ ರೋಟ್ರಿ ಹುಡುಗರನ್ನ, ಇವರು ಮುಂದಿನ ಪ್ರಜೆಗಳು, ಇವಾಗ ಅವರು ಸರ್ವಿಸ್ ನೋಡಿದರೆ ಮುಂದೆ ಅವರು ಸಮಾಜಕ್ಕೆ ಒಂದು ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಎಲ್ಲ ರೋಟ್ರ್ಯಾಕ್ಸ್ ಅನ್ನು ನಾನು ಇಲ್ಲಿ ಅಭಿನಂದಿಸ್ತೇನೆ. ಅವ್ರಿಗೆ ನಮ್ಮ ಕ್ಲಬ್ ವತಿಯಿಂದ ಧನ್ಯವಾದಗಳು ಕೂಡ ಅರ್ಪಿಸ್ತಾ ಇದ್ದೇನೆ. ಮೇಲ್ಪಟ್ಟ ಮಹಿಳೆಯರ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನ 173 ಸುನಿತಾ ಅಂದಾನಿ ಪಡೆದಿದ್ದಾರೆ. ಅವರಿಗೆ ಈ ಒಂದು ರೋಟರಿ ಸಂಸ್ಥೆಯ ವತಿಯಿಂದ ಧನ್ಯವಾದಗಳು. ಅದೇ ರೀತಿ ಸೆಕೆಂಡ್ ಪ್ಲೇಸ್ 3069 ನಾಗರೂಪ, ಥರ್ಡ್ ಪ್ಲೇಸ್ 0605 ಕವಿತಾ. ಈ ಮೂರು ಮಹಿಳೆಯರಿಗೆ ಕೊರಳಿಗೆ ಪದಕ, ಕೈಗೆ ಪ್ರಶಸ್ತಿ ಪತ್ರ ಮತ್ತು ಬಹುಮಾನ ಹಾಗೂ ನಗದು ಬಹುಮಾನವನ್ನು ವಿತರಿಸ್ತಾ ಇದ್ದಾರೆ. ಎಲ್ಲ ರೋಟರಿ ಸಂಸ್ಥೆಯ ಸದಸ್ಯರುಗಳು ಹಾಗೂ ಆ ಒಂದು ಸಂಘಟಿತ ಅಧ್ಯಕ್ಷ ಮತ್ತು ಪದಾಧಿಕಾರಿಗಳು, ಅಧ್ಯಕ್ಷ ಮತ್ತು ಕಾರ್ಯದರ್ಶಿ ಎಲ್ಲ ಪದಾಧಿಕಾರಿ ವರ್ಗದವರು ಈ ಒಂದು ಬಹುಮಾನವನ್ನು ವೇದಿಕೆ ಮೂಲಕ ವಿತರಿಸ್ತಾ ಇದ್ದಾರೆ. ಈ ಒಂದು ಬಹುಮಾನ ಪಡೆದಂತ ಎಲ್ಲ ವಿಜೇತರಿಗೆ ಮತ್ತೊಮ್ಮೆ ರೋಟರಿ ಸಂಸ್ಥೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು.
ನೋಡಿ, ತಡವಾಗಿ ಬಂದ್ರೆ ಪ್ರೈಸ್ ಇರುತ್ತೆ. ಓಕೆ, ಸೆಕೆಂಡ್ ಪ್ಲೇಸ್ ಅನೌನ್ಸ್ ಮಾಡ್ತಾ ಇದೀವಿ, ದಯವಿಟ್ಟು. ಈಚ್ ಒನ್ ಕ್ಲಾಪ್ ಮಾಡಿ. ಫಸ್ಟ್ ಟೈಮ್ ಇನ್ ಬೇಜರ್ 2 ಕಿಲೋಮೀಟರ್ಸ್ ರನ್ನಿಂಗ್ ಪುಟಾಣಿ ಮಕ್ಕಳು, ಫಸ್ಟ್ ಟೈಮ್ ರೋಟರಿ ಕ್ಲಬ್ ವತಿಯಿಂದ 2 ಕಿಲೋಮೀಟರ್ಸ್ ರನ್ನಿಂಗ್. ನೀವು ಕೆಳಗೆ ಕೂತ್ಕೊಂಡು ತಗೊಳ್ಳಿ, ಪರವಾಗಿಲ್ಲ. ಕೆಳಗೆ ಕೂತ್ಕೊಳ್ಳಿ, ಅಡ್ಡ ಬರುತ್ತೆ. ರೋಟರಿ ಕ್ಲಬ್ ವತಿಯಿಂದ ಡಾಕ್ಟರ್ ಬಾಬು ಸರ್ ಸ್ಪೆಷಲ್ ಆಗಿ ಅವರಿಗೆ ಟ್ರಾಫಿ ಕೊಡ್ತಾ ಇದ್ದಾರೆ. ಗಿವ್ ದ ಬಿಗ್ ರೌಂಡ್ ಆಫ್ ಕ್ಲಾಪ್ಸ್. ಇದೇ ಫಸ್ಟ್ ನಾವು ಇಷ್ಟು ಚಿಕ್ಕ ಮಕ್ಕಳು ಅವರ ಪುಟಾಣಿ ಮಕ್ಕಳು 2 ಕಿಲೋಮೀಟರ್ಸ್ ಗರ್ಲ್ಸ್ ಸೆಕ್ಷನ್ 0011 ಸನ್ವಿತಾ ಫಸ್ಟ್ ಪ್ಲೇಸ್. ಸೆಕೆಂಡ್ ಪ್ಲೇಸ್ 007 ರೆಡಿ ಆಗಿರ್ಬೇಕು, ಇವ್ರು ಹೋದ್ಮೇಲೆ ನೀವು ಬರ್ಬೇಕು. 0071 ನಿಖಿತಾ. ಥರ್ಡ್ ಪ್ಲೇಸ್ 0036 ಸ್ವಲ್ಪ ಕ್ಲಿಯರ್ ಮಾಡಿ ರಕ್ಷಿತಾ. ಫೋರ್ತ್ ಒನ್ 3125 ದರ್ಶಿನಿ, ಚೆಸ್ಟ್ ನಂಬರ್ 3125 ದರ್ಶಿನಿ. 0554 ಹೇಮವರ್ಷಿಣಿ. ಫಸ್ಟ್ ಸೆಕೆಂಡ್ ಥರ್ಡ್ ಇಲ್ಲ, 0011 ನಾಗರಿಕರು 25+. ಅಶ್ವಥ್ ನಾರಾಯಣ್ ಫಸ್ಟ್ ಪ್ಲೇಸ್. ಸೆಕೆಂಡ್ ಪ್ಲೇಸ್ 3021 ಶ್ರೀಕುಮಾರ್. ಎಲೆನ್ ಸರ್ ಈ ಬಹುಮಾನ ನರಸಿಂಹಮೂರ್ತಿ. ಸೊ ಅವರು ಪ್ರತಿ ವರ್ಷ ಭಾಗವಹಿಸ್ತಾರೆ. ಗೇರ್ ಶಾಪ್ ಅಲ್ಲಿ ನನ್ನ ಅಂಡರಲ್ಲಿ ಕೆಲಸ ಮಾಡ್ತಾ ಇದ್ರು. B351 13190 ಅವರು ಬ್ಯಾಟ್ ನಂಬರ್. ಅಮರಾಜ್ 1739, ಮೋಹನ್ ರಾಜ್ 1440, ಗೋಪಾಲ್ ಕೃಷ್ಣ 3006, ಮುನಿವರನ್. ಇಷ್ಟು ಪುರುಷರು ಈ ಒಂದು ರೋಟರಿ ಸಂಸ್ಥೆಯಿಂದ ಪದಕವನ್ನ ನೀಡ್ತಾ ಇದ್ದಾರೆ ಮತ್ತು ಪ್ರಶಸ್ತಿ ಪತ್ರಗಳನ್ನ ನೀಡ್ತಾ ಇದ್ದಾರೆ. ಎಲ್ಲ 45 ವರ್ಷ ಮೇಲ್ಪಟ್ಟ ಪುರುಷರು ವೇದಿಕೆ ಮೂಲಕ ಬಹುಮಾನವನ್ನ ಸ್ವೀಕರಿಸಬೇಕು ಅಂತ ಅಂದ್ಬಿಟ್ಟು ಈ ಒಂದು ವೇದಿಕೆ ಪರವಾಗಿ ಹಾಗೂ ರೋಟರಿ ಸಂಸ್ಥೆಯ ಪರವಾಗಿ ಅವರನ್ನ ಕೇಳ್ಕೊಳ್ತಾ ಇದ್ದೀವಿ. ಅದೇ ರೀತಿ ಲೆಫ್ಟ್ ಸೈಡ್ ಬನ್ನಿ ಅಲ್ಲ. ಶಂಕರ್ ಕೃಷ್ಣ 252153, 2152, ಇಮ್ತಿಯಾಜ್ 2569, ವಿಧೀಶ್ವರನ್ 0615, ಹರಿಪ್ರಸನ್ನ 3097, ಕನ್ನದಾಸನ್ 0600, ಮಂಜುನಾಥ್ 303009, ನೀರರ್ಷನ್ 1745, ಎಂ ಶಿವಶಂಕರ್, ಕಮಲ್ ಕುಮಾರ್, ವೆಂಕಟೇಶ್ 3350, ಸತ್ಯ. ಒಂದು ಆರ್ಮಿ ಬಗ್ಗೆ ಒಂದು ಅವೇರ್ನೆಸ್ ಕೊಡುವಂಥದ್ದು, ಆರ್ಮಿ ಬಗ್ಗೆ ಹೇಳುವಂಥದ್ದು, ಅವ್ರಿಗೆ ಅದ್ರ ಬಗ್ಗೆ ತಿಳುವಳಿಕೆ ಕೊಡುವಂಥದ್ದನ್ನ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಸೊ ಅವ್ರ ಟೀಮು ಕೂಡ ಈಗ ನಮ್ಮ ಜೊತೆ ಸೇರ್ಕೊಂತಾ ಇದ್ದಾರೆ. ಅವ್ರಿಗೂ ಕೂಡ ಒಂದು ನೆನಪಿನ ಕಾಣಿಕೆಯನ್ನು ಕೊಡುವ ಮುಖಾಂತರ ನಮ್ಮ ಅಧ್ಯಕ್ಷರು ಡಾಕ್ಟರ್ ಬಾಬು ಸರ್ ಅವರು ಅವ್ರಿಗೂ ಕೂಡ ಗೌರವ ಕೊಡಬೇಕು ಅಂತೇಳಿ ಮನವಿ ಮಾಡ್ತೇವೆ. ಕೊಡ್ತಾ ಇರ್ತಕ್ಕಂಥವ್ರು. ಸೊ ಇವರು ನಮ್ಗೆ ಒಂದು ವಾರದಿಂದ ನಮ್ಮ ಜೊತೆಲಿದ್ದು ಮ್ಯಾರಥಾನ್ಗೆ ಬಹಳ ಸಪೋರ್ಟ್ ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ನಮ್ಮ ರೋಟರಿ ಸಂಸ್ಥೆ ವತಿಯಿಂದ ಅವ್ರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ. ಮತ್ತೆ ಫ್ಯೂಚರ್ ವಾರಿಯರ್ಸ್ ಎಲ್ರಿಗೂ ಕೂಡ ಧನ್ಯವಾದಗಳು. ಮೇಲೆ ಅವರು ಈ ದೊಡ್ಡ ಮ್ಯಾರಥಾನ್ ಆರ್ಗನೈಸ್ ಮಾಡ್ತಾರೆ ಅಂಡ್ ಸುಮಾರು ಮಕ್ಕಳು ಬಂದಿದ್ದಾರೆ ಡಿಫ್ರೆಂಟ್ ಏಜ್ ಗ್ರೂಪ್ಸ್. ಅಂಡ್ ಐ ಕಾಂಗ್ರ್ಯಾಚುಲೇಟ್ ಯು ಆಲ್ಸೋ. ಇಷ್ಟು ಅರ್ಲಿ ಮಾರ್ನಿಂಗ್ ಬಂದು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಿ. ಇಟ್ ಶೋಸ್ ಯುವರ್ ವಿಲ್, ಯುವರ್ ಸ್ಟ್ರೆಂತ್. ಸೊ ಭಾಳ ಇಂಪಾರ್ಟೆಂಟ್ ಟಾಪಿಕ್ ಪಾಕ್ಸೋ ಬಗ್ಗೆ ಫಸ್ಟ್ ನಾನು ಹೇಳ್ತೀನಿ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಆ್ಯಕ್ಟ್ ಯಾರಿಗೆ, ಮಕ್ಕಳಿಗೆ ಟಿಲ್ 18 years ಆಫ್ ಏಜ್.
ಎನಿ ಪರ್ಸನ್ ಹೂ ಇಸ್ ಲೆಸ್ ದೆನ್ 18 years ಆಫ್ ಏಜ್ ಅವರಿಗೆ ಇದು ಸ್ಪೆಷಲ್ ಲಾ ಇರುತ್ತೆ. ಇಲ್ಲಿ ಅವ್ರಿಗೆ ಯಾವುದೇ ರೀತಿಯಿಂದ ಎಕ್ಸ್ಪ್ಲಾಯ್ಟೇಷನ್, ಸೆಕ್ಸುವಲ್ ಎಕ್ಸ್ಪ್ಲಾಯ್ಟೇಷನ್ ಇರುತ್ತೆ. ಯಾರು ಅವ್ರಿಗೆ ಮುಟ್ತಾರೆ, ಏನಾದರೂ ಸೆಕ್ಸುವಲಿ ಅವರಿಗೆ ತೊಂದರೆ ಕೊಡ್ತಾರೆ, ಅವ್ರ ಮೇಲೆ ಬಹಳ ಕಠಿಣ ಕ್ರಮ ಇರುತ್ತೆ. ಬಟ್ ವಾಟ್ ವಿ ಸಿ ಇನ್ ನಾಟ್ ಓನ್ಲಿ ಇನ್ KGF, ಎಲ್ಲ ಕಡೆ ಇದು ಜಾಸ್ತಿ ಅವೇರ್ನೆಸ್ ಇಲ್ಲ. ಅವರಿಗೆ ಗೊತ್ತಾಗಲ್ಲ ಏನಿದೆ, ವಾಟ್ ಇಸ್ ಪಾಕ್ಸೋ. ಇದು 18 years ಕಡಿಮೆ, 18 ವರ್ಷ ಕಡಿಮೆಯಿಂದ ಕೂಡ ಮದುವೆ ಮಾಡಿಬಿಡ್ತಾರೆ. ಯಾರು ಮದುವೆ, ಇವನ್ ಇಫ್ ಇಂಟೆನ್ಷನ್ ಇಸ್ ಗುಡ್, ಅವರು ಚೆನ್ನಾಗಿ ಇಂಟೆನ್ಷನ್ ಇಂದ ಮಾಡ್ತಾರೆ, ಪ್ರೀತಿಯಿಂದ ಮಾಡ್ತಾರೆ, ಗಂಡ ಹೆಂಡತಿ ಈ ತರ ಇರ್ಲಿಕ್ಕೆ ಇಷ್ಟ ಇರುತ್ತೆ. ಬಟ್ ದೇರ್ ಈಸ್ ಕ್ಲಿಯರ್ ನೋ, ಕಾನೂನಿನ ಬಾಹಿರವಾಗಿ ಇರುತ್ತೆ ಅದು. 18 ವರ್ಷ ಕಡಿಮೆ ಏಜಿಂದ ಯಾವುದೇ ಮದುವೆ ಮಾಡಬಾರ್ದು. ಇದು ಸ್ಪೆಷಲ್ ನಂದು ಮೆಸೇಜ್ ಫಾರ್ ಆಲ್ ಪೇರೆಂಟ್ಸ್, ಎಲ್ಲ ಜನತಾಗೆ, ಪಬ್ಲಿಕ್ಗೆ. ನಿಮ್ಮದು ಮಕ್ಕಳಿಗೆ ಫಸ್ಟ್ ಓದಿಸಿ, ಅವ್ರಿಗೆ ಚೆನ್ನಾಗಿ ಅವ್ರಿಗೆ ಡೆವಲಪ್ ಆಗಲಿ, ಅವ್ರದ್ದು ಫ್ಯೂಚರ್ ನೋಡಲಿ. 18 ವರ್ಷ ಒಂದು ಏಜ್ ಲಿಮಿಟ್, ಅದ್ರ ಮುಂಚೆ ನೀವು ಮದುವೆ ಮಾಡಿ ಅವ್ರಿಗೆ ಸೆಟಲ್ ಮಾಡ್ತೀರಿ, ಈ ಥರ ಸರಿ ಇಲ್ಲ. ಅವ್ರಿಗೆ ಖಂಡಿತ ಯಾರು ಮದುವೆ ಮಾಡ್ತಾರೆ ಹುಡುಗ, ಅವ್ರ ಫ್ಯಾಮಿಲಿ, ಅವ್ರಿಗೆ ಕಠಿಣ ಕಾನೂನು ಕ್ರಮ ಹೋಗುತ್ತೆ, ಖಂಡಿತ ಜೈಲ್ಗೆ ಕೂಡ ಹೋಗ್ತಾರೆ. ಸೊ ಬಹಳ ಕೇರ್ಫುಲ್ ಆಗಿ ಇರಬೇಕು. ಮತ್ತೆ ಇಲ್ಲಿ ಬಹಳ ಸಾಲ ಮಕ್ಕಳು ಬಂದಿದ್ದಾರೆ, ನಿಮಗೆ ಕೂಡ ಯಾವುದೇ ರೀತಿಯಿಂದ ತೊಂದರೆ ಬರುತ್ತೆ, ನಿಮಗೆ ಇದು ಸೆಕ್ಸುವಲಿ ಎಕ್ಸ್ಪ್ಲಾಯ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಡಿಜಿಟಲಿ ಸೋಷಿಯಲ್ ಮೀಡಿಯಲ್ಲಿ ನಿಮಗೆ ಕಾಂಟ್ಯಾಕ್ಟ್ ಮಾಡಿ ಪ್ರಯತ್ನ ಮಾಡ್ತಾರೆ. ಯು ಕ್ಯಾನ್ ಕಮ್, ನಾವೆಲ್ಲ ಇದ್ದೀವಿ, ನಾವು ಅವರ ಮೇಲೆ ಕಠಿಣ ಕ್ರಮ ತಗೊಳ್ತೀವಿ. ದೇರ್ ಆರ್ ಲಾಸ್, ಬಟ್ ದೇರ್ ಇಸ್ ನಾಟ್ ದಟ್ ಮಚ್ ಅವೇರ್ನೆಸ್. ಅದಕ್ಕೆ ನಾವು ಈ ರೋಟರಿ ಕ್ಲಬ್ ಕೂಡ ನಮ್ಮ ಪೊಲೀಸ್ ಇಲಾಖೆಯಿಂದ ಕೂಡ ಪದೇ ಈ ಶಾಲೆಗಳು ಇಲ್ಲಿ ಕೂಡ ಪ್ರೋಗ್ರಾಮ್ ಮಾಡ್ತೀವಿ. ಸೊ ಫಾರ್ ಎನಿ ಹೆಲ್ಪ್, ಎನಿ ಅಸಿಸ್ಟೆಂಟ್, ಎನಿ ಅವೇರ್ನೆಸ್, ನಿಮ್ಗೆ ಏನಾದರೂ ಕನ್ಫ್ಯೂಷನ್ ಇರುತ್ತೆ, ಇದು ಏನಪ್ಪ, ಇದು ಬಾಕ್ಸಲ್ಲಿ ಏನಿರುತ್ತೆ, ಏನಿದೆ, ನಮ್ಮ ಹತ್ರ ಬನ್ನಿ. ನಮ್ಮ 112 ಫೋನ್ ನಂಬರ್ ಇದೆ, ಅಲ್ಲಿ ಕೂಡ ಬರ್ಬೋದು, ಅಲ್ಲಿ ಕೇಳ್ಬೋದು. ನಮ್ಮ ಯಾವುದೇ ಪೊಲೀಸ್ ಸ್ಟೇಷನ್ಗೆ ಬಂದು ನೀವು ಬನ್ನಿ, ನಾವು ಮಾಹಿತಿ ಕೊಡ್ತೀವಿ. ಮತ್ತು ಅದೇ ರೀತಿಯಿಂದ ಮತ್ತೊಂದು ವಿಷಯ, ಇದು ಡ್ರಗ್ ಫ್ರೀ KGF ನಾವು ನಮ್ಮ ಇಲಾಖೆಯಿಂದ ನಾವು ಒಂದು ಅಭಿಯಾನ ಮಾಡ್ತಾ ಇದ್ದೀವಿ. ಡ್ರಗ್ ಎಲ್ಲರೂ, ನಾನು ಇಲ್ಲಿ ಬಂದ ನಂತರ ಎಲ್ಲರೂ ಹೇಳ್ತಾ ಇದ್ದಾರೆ, ಎಲ್ಲ ಪಬ್ಲಿಕ್ ಇಂದ ನಮಗೆ ಇದು ಒಂದು ರಿವ್ಯೂ ತರ ಬಂದಿದ್ದು, ಇದು ಬಹಳ ಸಮಸ್ಯೆ ಇದೆ KGF ಅಲ್ಲಿ. ಆಬ್ವಿಯಸ್ಲಿ ಇಟ್ ಇಸ್ ವೆರಿ ಡಿಫಿಕಲ್ಟ್ ಪ್ರಾಬ್ಲಮ್. ಯಾಕೆ ಇದು ಡ್ರಗ್ಸ್ ನೀವು ಯಾರು ಸೇರಿದ ತಕ್ಷಣ ಅವರು ನಿಮ್ಮ ಮನಸ್ಸು, ನಿಮ್ಮ ಬಾಡಿ ಮೇಲೆ ಎಷ್ಟು ಕಂಟ್ರೋಲ್ ಆಗತ್ತೆ, ಆಮೇಲೆ ಮತ್ತೊಂದು ಸಲ ನೀವು ತಗೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀರಿ, ಮತ್ತೊಂದು ಸಲ ನೀವು ಹೇಗೆ ತಗೊಳ್ತೀರಿ. ಇಲ್ಲಿ ಬಹಳ ಬಡವರು ಜನ ಇರ್ತಾರೆ, ಹಣ ಇರಲ್ಲ, ಹಣ ಬೇಕಾಗತ್ತೆ. ಅದಕ್ಕೆ ನೀವು ಒಂದು ಸಲ ತಗೊಂಡು ಮತ್ತೆ ಇನ್ನು ಜಾಸ್ತಿ ಕ್ವಾಂಟಿಟಿ ಬೇಕಾಗತ್ತೆ, ಅದು ನೀವು ಅಡಿಕ್ಷನ್ ಆಗ್ತದೆ. ಹಣ ಹೇಗೆ ಸಿಗತ್ತೆ, ನೀವು ಒನ್ಸ್ ಯು ಆರ್ ಅಡಿಕ್ಟೆಡ್, ನಿಮಗೆ ಓದಲಿಕ್ಕೆ ಕೂಡ ಇಷ್ಟ ಆಗಲ್ಲ, ಏನು ಕೆಲಸ ಮಾಡಲಿಕ್ಕೆ ಕೂಡ ಇಷ್ಟ ಆಗಲ್ಲ. ಆಮೇಲೆ ಯು ಡೂ ಕ್ರೈಮ್ಸ್, ಯು ಡೂ ಥೆಫ್ಟ್, ಅಲ್ಲಿ ಇದು ಸ್ವಲ್ಪ ಹಣ ಕಸ್ಕೊಡ್ತೀರಿ, ತಂದೆ ತಾಯಿ ಮನೇಲಿಲ್ಲ ಅವರಿಂದ ತಗೊಡ್ತೀರಿ, ಅಥವಾ ಬೇರೆ ಯಾವುದೇ ರೀತಿಯಿಂದ ಕ್ರೈಮ್ ಮಾಡ್ತೀರಿ. ಸೊ ಡ್ರಗ್ ಪುಷಸ್ ಯು ಟುವರ್ಡ್ಸ್ ಕ್ರೈಮ್, and it's very dangerous for our nation also. Who get this money? ಈ ಮನಿ ಹಣ ಯಾರಿಗೆ ಸಿಗತ್ತೆ? ಅದು ಕ್ರಿಮಿನಲ್ಸ್ಗೆ ಸಿಗತ್ತೆ. ದೊಡ್ಡ ಲೆವೆಲ್ ನೋಡಿದರೆ ಇದು ಬಹಳ ಟೆರರಿಸ್ಟ್ ಆರ್ಗನೈಸೇಷನ್ ಅವ್ರದ್ದು. ಏನೋ ಇದು ತಾಲಿಬಾನ್, ಇದು ಅಫ್ಘಾನಿಸ್ತಾನ್, ಇದು ನಮ್ದು ಏನಾದ್ರು ಪ್ರಾಬ್ಲಮ್ ಏರಿಯಾ ಇರುತ್ತೆ ಅವ್ರದ್ದು ಅದೇ ಮೇನ್ ಸೋರ್ಸ್. ಇವನ್ ನಕ್ಸಲ್ ಏರಿಯಾದಲ್ಲಿ ಕೂಡ, ಆಂಧ್ರ ಒಡಿಶಾ ಬಾರ್ಡರ್ ಬಹಳ ನಕ್ಸಲೈಟ್ಸ್ ಕೂಡ ಅದೇ ಗ್ರೋ ಮಾಡ್ತಾ ಇದ್ರು. ಈಸಿ ಮನಿ, ಅವರು ಇಲ್ಲಿ ಓಪನ್ ಇಲ್ಲಿ ಕಾಳೆಯಲ್ಲಿ ಅವರು ಗಾಂಜಾ ಬೆಳೀತಾರೆ, ಬೇರೆ ಏನೋ ಥರದ ಡ್ರಗ್ ಬೆಳೀತಾರೆ, ಅವರು ಹಿಂಗೆ ಮಾರಾಟ ಮಾಡ್ತಾರೆ. ಅಲ್ಲಿ ಅವ್ರಿಗೆ 100 ರೂಪಾಯಿ, ಇದು 1 ಲಕ್ಷ ರೂಪಾಯಿಂದ ಅಲ್ಟಿಮೇಟ್ ಮಾರ್ಕೆಟ್. 100 ರೂಪಾಯಿಂದ 1 ಲಕ್ಷ, ಇಷ್ಟು ವೇರಿಯೇಷನ್ ಒಂದು ಆರಾಮವಾಗಿ ಸಿಗುತ್ತೆ. ಅದಕ್ಕೆ ಅವ್ರದ್ದು ಎಲ್ಲ ಹಣ ಇಲ್ಲಿ ಹೋಗುತ್ತೆ, ಆಂಟಿ ನ್ಯಾಷನಲ್ ಆಕ್ಟಿವಿಟೀಸ್ಗೆ ಹೋಗುತ್ತೆ, ಟೆರರಿಸ್ಟ್ ಆಕ್ಟಿವಿಟಿ, ನಕ್ಸಲೈಟ್ಸ್ ಆಕ್ಟಿವಿಟಿ, ಬೇರೆ ಏನಾದರೂ ಆಂಟಿ ನ್ಯಾಷನಲ್ ಆಕ್ಟಿವಿಟಿ ಹೋಗುತ್ತೆ. ನಿಮ್ಮದು ಫ್ಯೂಚರ್ ಆಬ್ವಿಯಸ್ಲಿ ಹಾಳಾಗತ್ತೆ, ನಿಮ್ಮ ಕುಟುಂಬದ್ದು ಕೂಡ ಸಮಸ್ಯೆ ಆಗುತ್ತೆ, ಸಮಾಜದಲ್ಲಿ ಕೂಡ ನಮ್ಮದು ಸೋಷಿಯಲ್ ಡೆವಲಪ್ಮೆಂಟ್ ಕೂಡ ನಾವು ಹಿಂದೆ ಆಗ್ತೀವಿ. ನಮ್ಮ ದೇಶಕ್ಕೆ ಕೂಡ ಅದು ಬಹಳ ಅಹಿತಕರಕಾರಿ ಇರುತ್ತೆ. ಅದಕ್ಕೆ ನಾಟ್ ಓನ್ಲಿ ಇನ್ KGF, not only in India, all over country, internationally, the drug is a very big menace and strict laws are there. ಬಹಳ ಸ್ಟ್ರಿಕ್ಟ್ ಪನಿಷ್ಮೆಂಟ್ ಇರುತ್ತೆ. ಇದು 1 year ಇಂದ 10 ವರ್ಷ, ಇವನ್ 20 ವರ್ಷ, ದೊಡ್ಡ ಲೆವೆಲ್ ಹ್ಯಾಬಿಚುವಲ್ ರಿಪೀಟ್ ಅಫೆಂಡರ್ಗೆ ಡೆತ್ ಪೆನಾಲ್ಟಿ ತನಕ ಇರುತ್ತೆ. ಸೊ ಬಹಳ ಕೇರ್ಫುಲ್ ಆಗಿ ಇರಬೇಕು. ಅಂಡ್ ಇದ್ರ ಬಗ್ಗೆ ನೀವು ಮಾಹಿತಿ ಕೊಡಬೇಕು.
ಯಾರು ನಿಮ್ಗೆ ಗಮನಕ್ಕಿದೆ, ಯಾರು ಡ್ರಗ್ಸ್ ಇರ್ತಾರೆ, ಮಾರಾಟ ಮಾಡ್ತಾರೆ, ಏನಾದರೂ ಇಲಿಗಲ್ ಆಕ್ಟಿವಿಟಿ ಮಾಡ್ತಾರೆ, ನಮಗೆ ಮಾಹಿತಿ ಕೊಡಿ ಅಂಡ್ ಅವೇರ್ನೆಸ್ ಕೊಡಿ. ನಿಮ್ಮ ಅಕ್ಕಪಕ್ಕ ಎಸ್ಪೆಷಲಿ ಟೀಚರ್ಸ್, ಪೇರೆಂಟ್ಸ್, ಈ ಸಮಾಜದ ಗಣ್ಯರು, ನೀವೆಲ್ಲ ನಿಮ್ಮ ಜನರಿಗೆ ಸ್ವಲ್ಪ ಮಾಹಿತಿ ಅವೇರ್ನೆಸ್ ಕೊಡಬೇಕು. ಯಾರು ಅಡಿಕ್ಟ್ ಆಗ್ತಾರೆ ಅವ್ರಿಗೆ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ನಾವೆಲ್ಲ ಇರ್ತೀವಿ, ಅವರಿಗೆ ನಾವು ಕೌನ್ಸಿಲಿಂಗ್ ಮಾಡಿ ಮೆಡಿಕಲ್ ಟ್ರೀಟ್ಮೆಂಟ್ ಮಾಡಿ ಅವರಿಗೆ ಮತ್ತೆ ಸ್ಟ್ರೀಮ್ಲೈನ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಬಟ್ first say no to drug, and if anybody is doing, give us information. We have ನಮ್ಮ KGF ಪೊಲೀಸ್ ಇಲಾಖೆಯಿಂದ ನಾವು ಹೆಲ್ಪ್ಲೈನ್ ಕೂಡ ಸ್ಟಾರ್ಟ್ ಮಾಡಿದ್ದೀವಿ. ಒಂದು QR ಕೋಡ್ ಕೂಡ ಕೊಟ್ಟಿದ್ದೀವಿ. drugfreekgf@gmail.com ಇಮೇಲ್ ID ಕೂಡ ಕೊಟ್ಟಿದ್ದೀವಿ. ಅಲ್ಲಿ ನೀವು ಪೂರ್ತಿ ಸೀಕ್ರೆಸಿ ಮೇಂಟೈನ್ ಮಾಡಿ, ನೀವು ಯಾರು ಮಾಹಿತಿ ಕೊಡ್ತಾರೆ ಅವ್ರದ್ದು ಯಾರಿಗೆ ನಾವು ಐಡೆಂಟಿಟಿ ರಿವೀಲ್ ಮಾಡಲ್ಲ. ನೀವು ಆರಾಮಾಗಿ ಮಾಹಿತಿ ಕೊಡಿ, ನಾವು ಅವ್ರ ಮೇಲೆ ವೆರಿಫಿಕೇಶನ್ ಮಾಡಿ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ತೀವಿ. ಸೊ ಅಷ್ಟು ಎರಡು ಮಾತು ಹೇಳ್ತೀನಿ. ನಿಮ್ಮ ಎಲ್ಲರದು ಕೋಆಪರೇಷನ್ ಎಲ್ಲ ಬೇಕಾಗತ್ತೆ. ಯು ಆರ್ ದ ಐಸ್. ವಿ ಪೊಲೀಸ್ ಆಫೀಸರ್ ನಾವು 500-600 ನಾವು ಪೊಲೀಸ್ ಸಿಬ್ಬಂದಿ ಆಫೀಸರ್ ಇದ್ದೀವಿ. ಬಟ್ ಲಕ್ಷ ಜನ ಇದ್ದೀವಿ. ನೀವು ಯು ಆರ್ ದ ಐಸ್ ಫಾರ್ ಅಸ್. ಗಿವ್ ಅಸ್ ಇನ್ಫಾರ್ಮೇಶನ್ and say no to drugs and spread awareness about POCSO. Thank you.